ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ಲೋಕೇಶ್. ನಮ್ಮ ದೇಶದಲ್ಲಿ 1951ರಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತೆ. ಆ ಟೈಮ್ನಲ್ಲಿ ಸುಮಾರು 489 ಸೀಟ್ಗಳು ಇರುತ್ತೆ. 489 ಸೀಟ್ಗಳಲ್ಲಿ ಸುಮಾರು 367 ಸೀಟ್ ಮಾತ್ರ ಒಂದೇ ಪಕ್ಷ ಗೆಲ್ಲುತ್ತೆ. ಅದು ಪಕ್ಷ ಯಾವುದು ಅಂತ ನೀವು ನನ್ನನ್ನು ಕೇಳೋದಾದ್ರೆ ಅದೇ ಕಾಂಗ್ರೆಸ್. ಅದೇ ಒಂದು ಕಾಂಗ್ರೆಸ್ ಪಕ್ಷ 2013ನಲ್ಲಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಎಷ್ಟು ಸೀಟ್ ಗೆಲ್ಲುತ್ತೆ ಅಂದ್ರೆ ಸುಮಾರು ಬರೀ 44. 2019ರಲ್ಲಿ ಎಷ್ಟು ಸೀಟ್ ಗೆಲ್ಲುತ್ತೆ ಅಂದ್ರೆ 52, ಒಂಚೂರು ಏರಿಕೆ ಆಗಿದೆ. ಆಮೇಲೆ 2023ನಲ್ಲಿ ಎಷ್ಟು ಸೀಟ್ ಗೆದ್ದಿದೆ ಅಂದ್ರೆ 99 ಸೀಟ್ ಗೆದ್ದು. ಹಾಗಾದ್ರೆ ಒಂದು ಬಿಜೆಪಿ ಅನ್ನೋ ಒಂದು ಪಕ್ಷಕ್ಕೆ ಎದುರಾಳಿ ಅನ್ನೋದು ಇಲ್ವಾ? ಈಗ ನಿನ್ನೆ ನಡೆದಂತಹ ಒಂದು ಚುನಾವಣೆಯನ್ನು ಗಮನಿಸಿ. ಡೆಲ್ಲಿಯಲ್ಲಿ ಒಂದೇ ಒಂದು ಸೀಟ್, ಸತತ 3 ಬಾರಿ ಎಲೆಕ್ಷನ್ಗೆ ನಿಂತು ಒಂದೇ ಒಂದು ಸೀಟ್ ಸಹಿತ ಗೆಲ್ಲಕ್ಕಾಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. How do you run spirited campaigns unless you don't revive your organization? The same organization 6 months ago was asked to. ಇದು ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹವಾಮಾನ ಆಗುವಂತ ಸಂಗತಿ ಅಂತಾನೆ ಹೇಳಬಹುದು. ಹಾಗಾದ್ರೆ 75 ವರ್ಷಗಳ ಕಾಲ ಹಾಡಿದಂತ ಒಂದು ಪಕ್ಷವನ್ನ ನಮ್ಮ ಜನ ಕೈ ಬಿಡ್ತಾ ಇರೋದಾದ್ರೂ ಯಾಕೆ? ಕಾಂಗ್ರೆಸ್ ಪಕ್ಷ ಈ ರೀತಿ ಹೀನಾಯ ಸೋಲನ್ನು ಕಾಣ್ತಾ ಇರೋದಾದ್ರೂ ಯಾಕೆ? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಒಂದು ಪೊಲಿಟಿಕಲ್ ಅನಾಲಿಸಿಸ್ ಅಂತ ತಿಳ್ಕೊಂಡೋಗೋಣ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಬನ್ನಿ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋಣ. ದ ಡೌನ್ ಫಾಲ್ ಆಫ್ ಕಾಂಗ್ರೆಸ್ ಕ್ವಶನ್ ಮಾರ್ಕ್. ನಮ್ಮ ದೇಶದಲ್ಲಿ ಮೊದಲ ಬಾರಿ ಚುನಾವಣೆ ನಡೆದಾಗ ಸುಮಾರು 367 ಸೀಟ್ ಗೆದ್ದಿರುತ್ತೆ ಕಾಂಗ್ರೆಸ್ ಪಕ್ಷ. ನಮ್ಮ ದೇಶದ ಮೊದಲ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅಂದ್ರೆ ಅವರೇ ನೆಹರು ಅವರು. ಇದೆಲ್ಲ ಆದ ನಂತರ ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ. ಅದೆಲ್ಲ ಆದ ನಂತರ ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತೆ. ಬಹುತೇಕ ಜನರಿಗೆ ಇನ್ನೊಂದು ಪ್ರಶ್ನೆ ಉಟ್ಕೊಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಎದುರಾಳಿಯೇ ಇರಲಿಲ್ಲ, ಈ ರೀತಿ ಸೀಟ್ಸ್ ನ ಗೆಲ್ತಾ ಇದೆಯಲ್ಲ. ಫಸ್ಟ್ ಎಲೆಕ್ಷನ್ ಅಲ್ಲೇ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಸೀಟ್ ನ ಹೆಂಗ್ ಗೆಲ್ತು ಅಂತ ನೀವು ನನ್ನನ್ನು ಕೇಳೋದಾದ್ರೆ, ಕಾಂಗ್ರೆಸ್ ಪಕ್ಷ ಬಹುತೇಕ ಜನರಿಗೆ ಮೊದಲು ಇದಿಷ್ಟ ಆಗಿರುತ್ತೆ. ಯಾಕೆ ಅಂದ್ರೆ ಈ ಪಕ್ಷ ಯಾವಾಗ ಉಟ್ಕೊಂಡಿದ್ದು ಅಂದ್ರೆ 1885 ಡಿಸೆಂಬರ್ 28ನೇ ತಾರೀಕಿಗೆ ಉಟ್ಕೊಂಡಿರುತ್ತೆ ನಮ್ಮ ದೇಶದಲ್ಲಿ. ಆದ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಹುತೇಕ ಜನರಿಗೆ ಬೇರೆ ಯಾವುದೇ ಪಾರ್ಟಿಗಳು ಗೊತ್ತಿರೋದಿಲ್ಲ ಆಗಿನ ಕಾಲದಲ್ಲಿ. ಅದೆಲ್ಲ ಆದ ನಂತರ 1975ರಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದಿಷ್ಟು ಮನಸ್ತಾಪವನ್ನ ತೋರಿಸ್ತಾರೆ ಅಂತಾನೆ ಹೇಳಬಹುದು. ಯಾಕೆ ಅಂದ್ರೆ ಆ ಟೈಮ್ನಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ನಮ್ಮ ದೇಶದ ಮೇಲೆ ಹೇರಿರ್ತಾರೆ. ಎಲೆಕ್ಷನ್ಗಳು ನಡೀತಾರಲ್ಲ, ಯಾವುದೇ ರೀತಿ ಸುಪ್ರೀಂ ಕೋರ್ಟ್ ಆರ್ಡರ್ಸ್ಗಳು ನಡೀತಾರಲ್ಲ, ಪತ್ರಿಕೋದ್ಯಮಗಳು ನಡೀತಾರಲ್ಲ, ಪತ್ರಕರ್ತರು ಏನಾದ್ರು ಒಂದು ಸುದ್ದಿಯನ್ನು ಪ್ರಚಾರ ಮಾಡ್ಬೇಕು ಅಂದ್ರೂ, ಸುದ್ದಿಯನ್ನು ವಿತರಣೆ ಮಾಡ್ಬೇಕು, ವರದಿ ಮಾಡ್ಬೇಕು ಅಂದ್ರೂ इंदिरा गांधी और कಡೆಯಿಂದ ಓಕೆ ಆದ ನಂತರ ವರದಿಗಳು ಆಗ್ತಾ ಇರುತ್ತೆ. विधानसभाओं को विघटित करने के उद्देश्य से सदस्यों को इस्तीफा देने के लिए ಇದೆಲ್ಲ ಗಮನಿಸಿದಂತಹ ಜನಗಳು, ಆಗಿನ ಪ್ರಜೆಗಳು, ಪ್ರಜ್ಞಾವಂತ ಪ್ರಜೆಗಳು ಸ್ವತಃ ಇಂದಿರಾ ಗಾಂಧಿ ಅವರನ್ನೇ ಸೋಲಿಸ್ತಾರೆ. ಅದು 10 ವರ್ಷಗಳ ಆದ ನಂತರ ವಾಜಪೇಯಿ ಅವರು ಸಹಿತ ಅಧಿಕಾರಕ್ಕೆ ಬರ್ತಾರೆ. ಆ ಟೈಮ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಗೆ ಒಂದಿಷ್ಟು ಹೆಸರುಗಳನ್ನ ಬರುತ್ತೆ. ಆ ಟೈಮ್ನಲ್ಲಿ ವಾಜಪೇಯಿ ಅವರು ಸಹಿತ ಅದೇ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಬಹುತೇಕ ಜನಗಳ ಅಭಿಪ್ರಾಯ. ಅದೆಲ್ಲ ಆದ ನಂತರವೂ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಹೀನಾಯ ಸ್ಥಿತಿಗೆ ಬರಕ್ಕೆ ಕಾರಣ ಏನು ಅಂತ ನೀವು ನನ್ನ ಕೇಳೋದಾದ್ರೆ ಈ ವಿಚಾರಗಳನ್ನೆಲ್ಲ ಗಮನಿಸ್ಕೊಳ್ಳೋದು. 2009 ಆ ಟೈಮ್ನಲ್ಲಿ ಆಸ್ಪಾಸ್ ಅಂತ ಅನ್ಕೊಳ್ತೀನಿ, ಅನೇಕ ಸ್ಕ್ಯಾಮ್ಗಳು ಹೊರಗಡೆ ಬರ್ತಾನೆ ಇರುತ್ತೆ. 2G ಹಗರಣಗಳೇ ಆಗ್ಲಿ, ಇನ್ನೊಂದು ಹಗರಣ, ಮತ್ತೊಂದು ಹಗರಣ, ಅನೇಕ ಹಗರಣಗಳು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಬರ್ತಾನೆ ಇರುತ್ತೆ. To migrate from limited to full mobility by paying in 2003 prices that were set in 2000. The losses with 2G scam leader PC Chacko later today. ಅದೆಲ್ಲ ನಂತರ ಜನರಿಗೆ ಇನ್ನೊಂದು ಆಯ್ಕೆ ಬೇಕೇ ಬೇಕಾಗಿರುತ್ತೆ, ಬದಲಾವಣೆ ಬಯಸ್ತಾನೆ ಇರ್ತಾರೆ. ಆ ಟೈಮ್ನಲ್ಲಿ ಜನರಿಗೆ ಇನ್ನೊಂದು ಪಾರ್ಟಿ ಎದುರುಗಡೆ ಕಾಣಿಸುತ್ತೆ, ಇನ್ನೊಂದು ವ್ಯಕ್ತಿ ಸಹಿತ ಕಾಣಿಸ್ತಾರೆ, ಅವರೇ ನರೇಂದ್ರ ಮೋದಿ. ಸಾವಿರದ 2013ರಲ್ಲಿ ಸುಮಾರು ಬರೀ ಎಷ್ಟು ನಮ್ಮ ಜನ ಯಾವ ರೀತಿ ಸೋಲಿಸ್ತಾರೆ ಅಂದ್ರೆ ಸುಮಾರು 44 ಸೀಟ್ನ ಕಾಂಗ್ರೆಸ್ಗೆ ಕೊಡ್ತಾರೆ. ಆಮೇಲೆ 2019ರಲ್ಲಿ ಸುಮಾರು 52 ಸೀಟ್ನ ಕೊಡ್ತಾರೆ. 2023ರಲ್ಲಿ 99 ಸೀಟ್ಗಳನ್ನ ಕೊಡ್ತಾರೆ.
ಹೋಲಿಸ್ಕೊಂಡ್ರೆ ಅದನ್ನೆಲ್ಲ ಹೋಲಿಸ್ಕೊಂಡ್ರೆ ಹೋದ ವರ್ಷ ಪರವಾಗಿಲ್ಲ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ನ ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತಾನೆ ಹೇಳಬಹುದು. ಮೊದಲು ಇದ್ದಂತ ಒಂದು ಮಟ್ಟಕ್ಕೆ ಬರ್ದಿಲ್ಲ ಅಂದ್ರೆ ಒಂದಿಷ್ಟು ಪುಟುರಿ ಹೇಳ್ತಾ ಇದೆ ಅಂತಾನೆ ಬಹುತೇಕ ಜನ ಅನಾಲಿಸಿಸ್ ಮಾಡ್ತಾರೆ. ಅದೆಲ್ಲ ಆದ ನಂತರ ನೀವು ಗಮನಿಸಿದ್ದೀರ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ ಸಹಿತ ಸೋತೋಗುತ್ತೆ. ನಿನ್ನೆ ಅಂತೂ ನೀವು ನೋಡಿ ಹೀನಾಯ ಸೋಲು ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ಗೆ ಹೀನಾಯ ಸೋಲು ಅಂತ ಏನು ಅಂತ ನೀವು ನನ್ನನ್ನು ಕೇಳೋದಾದ್ರೆ ನನ್ನ ಪ್ರಕಾರ ಅದು ಕಾಂಗ್ರೆಸ್ಗೆ ಎಲ್ಲಿ ಆಗಿರುವಂತ ಒಂದು ಹವಾಮಾನ. ಸತತ ಮೂರು ಬಾರಿ ಸೋಲ್ತಾರ 0-0-0 ಅಂತ ಒಂದೇ ಒಂದು ಕ್ಯಾಂಡಿಡೇಟ್ ಸಹಿತ ಕಾಂಗ್ರೆಸ್ ಪಕ್ಷವನ್ನ ರಿಪ್ರೆಸೆಂಟ್ ಮಾಡಕ್ಕೆ ರಾಷ್ಟ್ರದ ರಾಜಧಾನಿಯಲ್ಲಿ ಇಲ್ವಾ ಅಂತ ಅನೇಕ ಪ್ರಶ್ನೆಗಳು ಉಟ್ಕೊಳ್ತವೆ. ಹಾಗಾದ್ರೆ ಇದೊಂದು ಕಾರಣನ ಬರೀ ಸ್ಕ್ಯಾಮ್ಗಳನ್ನ ಇಟ್ಕೊಂಡ ತಕ್ಷಣ ನಮ್ಮ ಜನಗಳು ತಿರಸ್ಕಾರ ಮಾಡ್ಬಿಟ್ರ ಅಂತ ಇವನ್ನ ಕೇಳೋದಾದ್ರೆ ಇಲ್ಲ. ಒಂದು ಸಮುದಾಯವನ್ನ ಓಲೈಕೆ ಮಾಡೋದಕ್ಕೆ ಇನ್ನೊಂದು ಸಮುದಾಯದ ಬಗ್ಗೆ ಮಾತಾಡ್ತಾರೆ. पर ठोस नहीं लगाना चाहता हूँ. अगर किसी को दुख हुआ तो मैं माफी चाहता हूँ. लेकिन आप ಮೊನ್ನೆ ಗಂಗಾ ಜಲದ ಬಗ್ಗೆ ಎಲ್ಲ ಮಾತಾಡೋದಲ್ಲ, ಅದು ಅವರವರ ಜನಗಳ ವೈಯಕ್ತಿಕವಾದಂತ ಅಭಿಪ್ರಾಯ, ವೈಯಕ್ತಿಕವಾದಂತ ನಂಬಿಕೆ. ಅದ್ರ ಬಗ್ಗೆ ಯಾರು ಕಮೆಂಟ್ ಮಾಡುವಂತ ನೆಸಿಸಿಟಿ ಇಲ್ಲ. ಖರ್ಗೆ ಅವರು ಮಾಡಿಕೊಂಡಂತ ಒಂದು ಎಡವಟ್ಟು ಈಗ ಇನ್ನೊಂದು ಡೆವಲಪ್ಮೆಂಟ್ ಸಹಿತ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದಿದ್ದಾರೆ. ಅದು ವೈಯಕ್ತಿಕವಾದಂತ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಅವರು ಹೋಗಿರೋದು ತಪ್ಪು ಸರಿ ಅಂತ ನಾನು ಅದೇ ಕಾರಣಕ್ಕೂ ಅನಾಲಿಸಿಸ್ ಮಾಡಕ್ ಹೋಗೋದಿಲ್ಲ. ಅದು ಅವರ ವೈಯಕ್ತಿಕವಾದಂತ ಅಭಿಪ್ರಾಯ, ವೈಯಕ್ತಿಕವಾದಂತ ಕುಟುಂಬ, ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಹೇಗೆ ಬೇಕಾದ್ರೆ ಇರಬಹುದು. ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಗಮನಿಸಿ. ಕಾಂಗ್ರೆಸ್ ಪಕ್ಷ ನಿಂತಿರತಕ್ಕದ್ದು ಏನ್ರ ಮೇಲೆ ಅಂದ್ರೆ ಕುಟುಂಬ ರಾಜಕಾರಣದ ಮೇಲೆ. ಉದಾಹರಣೆಗೆ ತಗೊಬೇಕು ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಆಮೇಲೆ ಇನ್ಯಾರಪ್ಪ ಇಂದಿರಾ ಗಾಂಧಿ, ಈ ರೀತಿ ಪ್ರಿಯಾಂಕಾ ಗಾಂಧಿ, ಇವ್ರ ಕುಟುಂಬದ ಮೇಲೆ ರಾಜಕಾರಣ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತ ಹೊರಗಡೆ ಅಂತ ಯಾರು ಒಂದು ಪಕ್ಷವನ್ನ ಹಿಡಿತಕ್ಕೆ ತಗೊಳ್ತಾ ಇಲ್ಲ. ಖರ್ಗೆ ಅವರೇನೋ ಒಂಚೂರು ಪರವಾಗಿಲ್ಲ ಈ ನಡುವೆ ಗಮನಿಸ್ತಾ ಇದೀನಿ, ಹಿಡಿತಕ್ಕೆ ತಗೊಳ್ತಾ ಇದಾರೆ ಅಂತ ಬಹುತೇಕ ಜನರು ಮಾತಾಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಪಕ್ಷದ ಒಂದು ಏನಂತಾರೆ ಕುಟುಂಬ ಹೋಗ್ತಾ ಇಲ್ಲ, ಖರ್ಗೆ ಅವ್ರ ಕೈಗೆ ಹೋಗ್ತಾ ಇರತಕ್ಕದ್ನ. ಅದೆಲ್ಲ ಆದ ನಂತರ ಇನ್ನೊಂದು ವಿಚಾರ ಗಮನಿಸ್ತೀನಿ. ದೇಶದಲ್ಲಿ ಯಾವ ಜನರು ಸಹಿತ ಕಾಂಗ್ರೆಸ್ ಪಕ್ಷವನ್ನ ಅಷ್ಟಾಗಿ ಬೆಂಬಲಿಸ್ತಾ ಇಲ್ಲ. ಬಟ್ ನೀವು ಅದೇ ನಮ್ಮ ಕರ್ನಾಟಕದಲ್ಲಿ ಗಮನಿಸಿ, ಸುಮಾರು ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಒಳ್ಳೆ ರಿಸಲ್ಟ್, ಸುಮಾರು 136 ಸೀಟ್ಗಳನ್ನ ಗೆದ್ದುಕೊಡುತ್ತೆ. ಯಾಕೆಂದ್ರೆ ಇಲ್ಲಿ ನಾನ್ ಕಂಡಂಗೆ ಒಂದು ಕುಟುಂಬದ ಮೇಲೆ ರಾಜಕಾರಣ ನಿಂತಿಲ್ಲ ಕಾಂಗ್ರೆಸ್ ಪಕ್ಷ. ಉದಾಹರಣೆಗೆ ತಗೊಳ್ಳಿ, ಹೆಂಗೆ ಅನ್ನೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ. ಈ ರೀತಿ ಅನೇಕ ಜನರು ದೊಡ್ಡ ಲೀಡರ್ಸ್ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕ ಮಟ್ಟಿಗೆ ಇದ್ದಾರೆ. ಬಟ್ ಹೈಕಮಾಂಡ್ಗೆ ಹೋದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕುಟುಂಬವೇ ಆಳ್ತಾ ಇರೋದು. ಅರೆ ಬಟ್ ಬಿಜೆಪಿಯಲ್ಲಿ ಆ ರೀತಿ ಇಲ್ಲ. ಯೋಗಿ ಅವರಿದ್ದಾರೆ, ಯೋಗಿ ಆದಿತ್ಯನಾಥ್ ಅವರು ಇದ್ದಾರೆ, ನರೇಂದ್ರ ಮೋದಿ ಅವರು ಇದ್ದಾರೆ, ಅಮಿತ್ ಶಾ ಅವರು ಇದ್ದಾರೆ. ಈ ಕಡೆ ಸೌತ್ ಕಡೆ ಬಂದ್ರೆ ಈಗ ಅಣ್ಣಾಮಲೈಯವರು ಬೆಳೀತಾ ಇದ್ದಾರೆ. ಈ ರೀತಿ ಅನೇಕ ಜನರು ಇಟ್ಕೊಂಡು ಒಂದು ಪಕ್ಷವನ್ನ ಬೆಳೆಸ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಪಕ್ಷವನ್ನ ಬರೀ ಒಂದು ಕುಟುಂಬ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗಿದೆ. ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಮ್ಮ ಜನಗಳು ಏನಾದ್ರು ಕಾಂಗ್ರೆಸ್ ಪಕ್ಷವನ್ನ ಹೀನಾಯವಾಗಿ ಸೋಲಿಸ್ತಾ ಇದಾರ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಬರ್ತಿರ್ಸಿ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾರೆ. ಇಲ್ಲ ಡಿಜಿಟಲ್ ಮೀಡಿಯಾ, ಇದು ನಮ್ಮ ಜೀವನ.